ಗುಡ್ ಆಫ್ಟರ್ನೂನ್. ನಿನ್ನೆ ನಮಗೆ ಒಂದು ಮಾಹಿತಿ ಬರುತ್ತದೆ. ಬಂಗೂರು ಚೆಕ್ ಪೋಸ್ಟ್ ಒರಿಸ್ಸಾದಿಂದ ಮಹಾರಾಷ್ಟ್ರ ಹೋಗುವ ಒಂದು ಲಾರಿಯಲ್ಲಿ ಗಾಂಜಾ ಸಾಗಣೆ ಆಗ್ತಿರ್ಬೋದು ಅನ್ನೋ ಮಾಹಿತಿ ಸಿಕ್ಕಿರುತ್ತೆ. ಆ ಲಾರಿ ಒಟ್ಟಿಗೆ ಒಂದು ಎಸ್ಕಾಟ್ ವೆಹಿಕಲ್ ಅವರಿಗೆ ಪ್ರೊಟೆಕ್ಷನ್ಗಾಗಿ ಅಥವಾ ಅವರಿಗೆ ವಾರ್ನಿಂಗ್ ಕೊಡುವುದಕ್ಕಾಗಿ ಇನ್ನೊಂದು ವೆಹಿಕಲ್, ಇನ್ನೊಂದು ಕಾರು ಕೂಡ ಈ ಸಾಗಣೆಗೆ ಸಹಕರಿಸುತ್ತಾ ಈ ಲಾರಿ ಒಟ್ಟಿಗೆ ಹೋಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ನಿನ್ನೆ ಬರ್ತದೆ. ಮಾಹಿತಿ ಬಂದ ತಕ್ಷಣ ನಾವು ನಮ್ಮ ಜಿಲ್ಲಾಧಿಕಾರಿಗಳು IGC ತಿಳಿಸಿ ಒಂದು ತಂಡವನ್ನು ರಚಿಸಿ ಸ್ಪಾಟ್ಗೆ ಕಳಿಸ್ಕೊಡ್ತೇವೆ ಬಂಗೂರು ಚೆಕ್ ಪೋಸ್ಟ್ಗೆ. ನಿನ್ನೆ ಈವ್ನಿಂಗ್ ಸುಮಾರು ನೈಟ್ ಟೈಮ್ ಕತ್ತಲಾದ ಮೇಲೆ ನೈಟ್ ಟೈಮ್ ನಮ್ಮ ತಂಡ ಅಲ್ಲಿ ರೈಡ್ಗೆ ವಾಚ್ ಮಾಡ್ತಿರುವಾಗ ಒಂದು ಲಾರಿ ಅನುಮಾನಾಸ್ಪದವಾಗಿ ಹೋಗ್ತಿರುವುದನ್ನು ಕಂಡುಬಂದು ಲಾರಿಯನ್ನು ತಡೆದು ನಮ್ಮವರು ಶೋಧನೆ ಮಾಡ್ತಾರೆ. ಸರ್ಚ್ ಮಾಡಿದ್ದಾಗ ಸುಮಾರು 300 ಕಿಲೋ ಗಾಂಜಾ ನಮ್ಮ ಪೊಲೀಸರಿಗೆ ಸಿಕ್ಕಿರುತ್ತದೆ. 300 ಕಿಲೋ ಗಾಂಜಾವನ್ನು ಪ್ಯಾಕ್ ಮಾಡಿ ಪ್ರಾಪರ್ಲಿ ಪ್ರೊಫೆಷನಲಿ ಪ್ಯಾಕ್ ಮಾಡಿ 300 ಕಿಲೋ ಗಾಂಜಾವನ್ನು ಒರಿಸ್ಸಾದಿಂದ ಮಹಾರಾಷ್ಟ್ರಕ್ಕೆ ಸಾಗಣೆ ಮಾಡ್ತಿರುವುದಾಗಿ ಆರೋಪಿಗಳು ತಿಳಿಸಿರುತ್ತಾರೆ. ನಮಗೆ ಮಾಹಿತಿ ಎಲ್ಲ ಗಾಂಜಾವನ್ನು ನಾವು ಅಲ್ಲೇ ವಶಪಡಿಸಿಕೊಂಡು ಪ್ರೊಸೀಜರ್ ಪ್ರಕಾರ NDPS ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡಿ ಕೇಸ್ ಮಾಡಿರ್ತೇವೆ. 4 ಆರೋಪಿಗಳನ್ನು ನಾವು ವಶಕ್ಕೆ ಪಡೆದಿದ್ದೇವೆ. ಲಾರಿ ಡ್ರೈವರ್ಗೆ ಇನ್ನೊಬ್ಬರು ಲಾರಿಯಲ್ಲಿ ಸಾಗಣೆ ಮಾಡ್ತಿರುವವರು, ಅವರಿಗೆ ಪ್ರೊಟೆಕ್ಷನ್ ಆಗಿ ಇನ್ನೊಂದು ಹಿಂಬಾಲಿಸಿಕೊಳ್ತಾ ಬರುವ ಇನ್ನೊಂದು ವೆಹಿಕಲಲ್ಲಿ ಇನ್ನೂ 2 ವಶಕ್ಕೆ ಪಡೆದಿರ್ತೇವೆ. ಹಾಗೂ ಅವರ ಮೊಬೈಲ್ಸ್ಗಳನ್ನು ಕೂಡ ಸೀಸ್ ಮಾಡಿದ್ದೇವೆ. ಸ್ವಲ್ಪ ಮಟ್ಟದ ಹಣ 9,000 ರೂಪೀಸ್ ಅವರು ಕ್ಯಾರಿ ಮಾಡ್ತಿದ್ದಾರೆ, ಅದನ್ನು ಕೂಡ ನಾವು ಪಡೆದಿದ್ದೇವೆ. ಮಹಾರಾಷ್ಟ್ರ ತಗೊಂಡು ಹೋಗಿ ಅಲ್ಲಿ ಮಾರಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಸಾಗಣೆ ಮಾಡ್ತಾ ಇದ್ದೇವೆ ಅಂತ ಅವರು ನಮಗೆ ತಿಳಿಸಿರ್ತಾರೆ. ಸೊ ಎಸ್ಟರ್ಡೇ ನಮ್ಮ ಇಡೀ ತಂಡ ಒಂದು ಗಾಂಜಾ ರೈಡನ್ನು ಯಶಸ್ವಿಯಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮ ಮೀಡಿಯಾ ಮುಖಾಂತರ ನಾನು ಎಷ್ಟು ಅರೌಂಡ್ ಒಂದು 3 ಕೋಟಿ ರೂಪಾಯಿ 1 ಕಿಲೋ 1 ಲ್ಯಾಕ್ ರೂಪೀಸ್ ಅಂತ ಮಾರಬೇಕಂತ ಇರ್ತಾರೆ ಅವರು. ಸೊ ಆ ಲೆಕ್ಕದಲ್ಲಿ ನೋಡಿದರೆ 300 ಲಕ್ಷ ಅಂದರೆ 3 ಕೋಟಿ ರೂಪಾಯಿ ಬೆಲೆ ಬಾಳುವ ಗಾಂಜಾ. ಮಾಹಿತಿ ನಮ್ಮ ಇನ್ಸ್ಪೆಕ್ಟರ್ ಬರುತ್ತದೆ. ಲಿಮಿಟ್ಸ್ ಮಾತ್ರ ಮಣ್ಣಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ. ಸೊ ಎಲ್ಲರೂ ಒಟ್ಟಿಗೆ ಸೇರಿ